ಹಾಗೆ ಕೃಷ್ಣಗ್ಲ ಬಾಯ್ಕೊಳ್ಳೋ ಅವ ಇಡ್ಲಿ ಬೆಂದಿತ್ತು 20 ನಿಮಿಷ ಸಾಕಾಗ್ತದೆ. ತಣಿಲಿಕ್ಕೆ ಇಡುವ. ಒಟ್ಟು 11 ಇಡ್ಲಿ ಆಯ್ತು. ಅಮ್ಮ ಇದು ಮೊನ್ನೆ ಫಿಶ್ ಇಲ್ಲಿ ಕಂಬಳದಲ್ಲಿ ತಗೊಂಡಿದ್ದು, ಧೃತಿಗೆ ಇಷ್ಟ ಅಂತ ತಗೊಂಡದ್ದು. ಅದು ಅಕ್ವೇರಿಯಂಗೆ 150 ರೂಪಾಯಿ ಆಯಿತು. ಮತ್ತು ಅದಕ್ಕೆ ಹಾಕುವ ಫುಡ್ ಕೊಟ್ಟಿದ್ದಾರೆ, ಅದಕ್ಕೆ 50 ರೂಪಾಯಿ. ಆಮೇಲೆ ಅಷ್ಟೇ. ನಿನ್ನೆ ರಾತ್ರಿನೇ ಎಲ್ಲ ಬಟ್ಟೆ ಒಣ ಹಾಕಿದ್ದೇನೆ. ಕೃಷ್ಣನದ್ದು ಧೃತಿದ್ದೇ ಜಾಸ್ತಿ ಇದೆ. ಬಿಸಿಲು ಬರ್ತಾ ಉಂಟು. ಶ್ರೀ ಇನ್ನೂ ಬರಲಿಲ್ಲ. 8:30 ಕಳೀತು. ಪೂಜೆ ಆಗಿರ್ಬೋದು ಅಲ್ಲಿ ಹಾರ್ಪಳದಲ್ಲಿ. ನಾನು ಹಾಲಿಗೋಸ್ಕರ ವೆಯ್ಟಿಂಗ್. ಹಾಲಿಲ್ಲ ಟೀಗೆ. ಸಜ್ಜೆದು ಇಡ್ಲಿ ಅಲ್ಲ, ಅದಷ್ಟು ರುಚಿ ಇಲ್ಲ ಆಯಿತಾ. ತಿನ್ನಲಿಕ್ಕೆ ಕಷ್ಟ ಆಗ್ತದೆ ಸಜ್ಜೆದು. ಬೇರೆ ಬರಗು, ನವಣೆ, ಕೊರಲೆ ಅದರದ್ದೆಲ್ಲ ಚೆನ್ನಾಗಿರ್ತದೆ. ಇದು ಸ್ವಲ್ಪ ಹಾರ್ಡ್ ಸಜ್ಜೆ, ಅದೆಲ್ಲ ಸ್ಮೂತ್, ನೋಡಲಿಕ್ಕೆಲ್ಲ ಒಂದೇ ಥರ. ಅದೆಲ್ಲ ಇದು ಲವ್ ಬರ್ಡ್ಸ್ ಇದೆಯಲ್ಲ, ಅದರ ಫುಡ್ ಬರ್ತದಲ್ಲ, ಆ ಟೈಪ್ ನೋಡಲಿಕ್ಕೆ ಎಲ್ಲ ಸಿರಿಧಾನ್ಯಗಳು. ಇದು ಸಜ್ಜೆ ಸ್ವಲ್ಪ ಡಿಫ್ರೆಂಟ್. ಹಾಗೆ ನನಗೇನೋ ತಿನ್ನಲಿಕ್ಕೆ ಸೇರ್ತಾ ಇಲ್ಲ. ನಾನು ಅವನು ತಿಂತಾ ಇದ್ದೇವೆ. ನನಗೆ ಇದು ತುಂಬ ಚಿಕ್ಕದಾಯ್ತಾ ಪಾಟೆ. ಪಾಟೆ ಆದರೂ ಕೂಡ ಇದು ತುಂಬ ಕ್ಯೂಟ್ ಇದೆ. ಅದಕ್ಕೋಸ್ಕರ ಇದರಲ್ಲಿ ಕುಡಿಯುವುದು ತುಂಬ ಖುಷಿ ಆಗ್ತದೆ. ಏಲಕ್ಕಿ ಹಾಕಿ ತುಂಬ ಟೇಸ್ಟ್ ಅದು ಟೀ. ಏಲಕ್ಕಿ ಮತ್ತು ಜೋನಿ ಬೆಲ್ಲ ಅಲ್ಲ. ಇವತ್ತು ಟೀ ಲೇಟ್, ಅಂದರೆ ಹಾಲಿರಲಿಲ್ಲ. ಇಲ್ಲದಿದ್ದರೆ ಧೃತಿ ಸಹ ಕುಡಿದು ಹೋಗ್ತಿದ್ಲು. ಚೇಂಜ್ ರೆಡಿ ಮಾಡಿ ಇಟ್ಟೆ. ಒಂದು ಕುರ್ತಾ ಮತ್ತು ವಾಲ್ಪೇಪರ್ ಬರಲಿಕ್ಕಿದೆ. ವಾಲ್ಪೇಪರ್ 335, ಕುರ್ತಾದು 261. ನಮ್ಮ ಹತ್ರ ಚೇಂಜ್ ಇರ್ತದಲ್ಲ, ಅಂದರೆ ಇವರಿಗೆ ಪೂಜೆ ಅಲ್ಲ ತಟ್ಟೆ ಕಾಣಿಕೆ ಸಿಗ್ತದೆ. ಹಾಗಾಗಿ 10 ರೂಪಾಯಿ 20 ರೂಪಾಯಲ್ಲಿ ಇರ್ತದೆ. ಚೇಂಜ್ ರೆಡಿ ಮಾಡಿಟ್ಟೆ. ನಂದು ಗೂಗಲ್ ಪೇ ಇಲ್ಲ, ಇಲ್ಲದಿದ್ದರೆ ಅದರಲ್ಲೇ ಕ್ಯಾಶ್ ಕೊಡ್ಬೋದಿತ್ತು. ಗಂಟೆ 10:20 ಆಯಿತು. ಇನ್ನು ಇವನು ಹೇಳೋದು 11:20 ಅಥವಾ 11:15. ಅಂತೂ 12 ಗಂಟೆ ಒಳಗೆ ಹೇಳ್ತಾನೆ. ಮೀಶೋದಿಂದ 2 ಐಟಮ್ ಬಂತು. ಒಂದು ಕುರ್ತಿ, ಬ್ಲ್ಯಾಕ್ ಕುರ್ತಿ, ಮತ್ತೊಂದು ವಾಲ್ಪೇಪರ್. ಅಲ್ಲಿ ಸ್ವಲ್ಪ ಬಾಕಿ ಇದೆ ಅಂತ ಹೇಳಿದ್ರಲ್ಲ, ಕಂಪ್ಲೀಟ್ ಮಾಡಲಿಕ್ಕೆ ಬಾಕಿ ಇದೆ. ಆ ವಾಲ್ಪೇಪರ್ ಬಂದಿದೆ. ಶ್ರೀ ಹತ್ರ ಏನಾದರೂ ತಿನ್ನಲಿಕ್ಕೆ ತನ್ನಿ, ಕುಡಿಲಿಕ್ಕೆ ತನ್ನಿ ಅಂತ ಹೇಳಿದ್ದೆ. ಇದು ಎಂತ ಚಿಕ್ಕು ಜ್ಯೂಸು, ಆಮೇಲೆ ಪಪ್ಸ್ ತಂದಿದ್ದಾರೆ. ನನಗೆ ಆ ಇಡ್ಲಿ ಹೊತ್ತು ಮಧ್ಯಾಹ್ನ ತಿನ್ನಲಿಕ್ಕೆ ಇಷ್ಟ ಇಲ್ಲ. ಇದೆ ವಾವ್ ಪಪ್ಸ್, ಸಮೋಸಾನು ಇದೆ. ಎಂಜಾಯ್. ಸಪಾದ ತಂದಿದ್ದಾರೆ, ಸಪಾದ. ಸಮೋಸ ಚೆನ್ನಾಗಿದೆ ಆಯ್ತಾ. ತಿನ್ನು ತಿನ್ನು. ಎಕ್ಸಾಮ್ ಹೇಗಿತ್ತಾ? ಈಸಿ. ಯಾವ್ದು ಇವತ್ತಿದ್ದದು? ವಿಜ್ಞಾನ 3 ಇತ್ತಲ್ಲ. ಸೈನ್ಸ್, ಕನ್ನಡ, ಜನರಲ್ ನಾಲೆಡ್ಜ್ 3 ಸಹ ಈಸಿ ಇತ್ತಾ? ಒಳ್ಳೆ ಮಾರ್ಕ್ ಬರ್ಬೋದಲ್ಲ. 2 ನಿಮಿಷದಲ್ಲಿ ಎಲ್ಲ ಮುಗಿಸಿದೆ.
10 ಕ್ವಶನ್ ಇದ್ದದ್ದು ಅದಕ್ಕೆ. ಸ್ಪೆಷಲ್ ತಿಂಡಿ ಏನು ಮಾಡಲಿಲ್ಲ, ಅದೇ ಇಡ್ಲಿ ಚಟ್ನಿ. ಸ್ಪೆಷಲ್ ತಿಂಡಿ ಎಂತ ಮಾಡುದು ಅಂತ ಬ್ರೆಡ್ ಇಲ್ವಾ? ಬ್ರೆಡ್ ತರಲಿಲ್ಲ, ಚೀಸ್ ಮಾತ್ರ ಇರೋದು. ಚೀಸ್ ಇನ್ನಂತ ಮಾಡಿ ಖಾಲಿ ಚೀಸ್ ಮತ್ತೆ ಅನ್ನ. ಹಾ, ಚೀಸ್ ಅನ್ನ. ಅದೆಂತ ಅನ್ನಲ್ಲ, ಅನ್ನ ಇಲ್ಲ. ಸಂಜೆ ಹೊತ್ತಿಗೆ ತಿನ್ಲಿಕ್ಕೆ ಏನಿರ್ಲಿಲ್ಲ, ಹಾಗೆ ಬೋಟಿ ಮಾಡಿ ತಿಂತಾ ಇದ್ದೇವೆ. ಬೋಟಿ ಕರ್ದು. ಇದ್ಯಾವ್ದು ಗೊತ್ತಾಯ್ತಲ್ಲ, ಶಾಂತಿ ನಿವಾಸ ಮನೆಯಲ್ಲ, ಹೊರಗೆ ಔಟ್ ಹೌಸ್. ನನಗೆ ತುಂಬಾ ಇಷ್ಟ ನೋಡಿ, ವಾಲ್ ಪೇಪರ್ ಹಾಕಿದೆ ಬೇಬಿ.